ಇಲ್ಲ ಅಂದ್ಬಿಟ್ಟು 10 ರೂಪಾಯಿ ಬಿಸ್ಕೆಟು ಇಲ್ಲ, 5 ರೂಪಾಯಿ ಇಲ್ಲಿ ಕೊಡೋದು ಪಾಕಕ್ಕೆ ಬಿಚ್ಚಿಲ್ಲ ಇಲ್ಲ ಅಂತ ಕೊಟ್ಟ. ಅದೇನು ನೋಡೋದು ವಯಸ್ಸಾದ ಮುಖ್ಯ ಹಂಗಲ್ಲ. ನಿಮಗೆಲ್ಲ ಕಾಪಿ ಕುಡಿದೆ ಹಸಿ ಕಾಯಿಸ್ಕೊ ಬೇಡ. ಓಕೆ ಏನು ಬೇಡ ಅಂದು ನಾ ಕುಡ್ದೆ ಕಾಪಿ ನೀ ಕುಡಿಯವ ಅಲ್ಲಿ ಇಟ್ಟಿರೋದು ಬೇಡ, ಬಿಸಿ ಮಾಡ್ಕೊಳ್ಳ. ನೀವು ಬರೋಷ್ಟೊಳಗೆ ಆರೋಯ್ತು. ನನಗೆ ಬೇಡ, ನೀ ತಿನ್ನು. ಯಾವ ಬೇಡ, ನೀ ತಿನ್ನಕ್ಕೆ ತಿನ್ಬಿಟ್ಟು ನನಗೆ ಹಾಕ್ಕೊಟ್ಟೆ ತಿನ್ನವು. ಒಂದು ಬಂದು ತಿನ್ಬಿಟ್ಟು ನಾನು ಘಟೋದ್ ಗಜ ಭೀಮಾ ಆಗೋದಲ್ಲಿ ಇರಲಿ ಬಿಡು. ಒಂದು ಬಂದು ತಿಂದ್ಬಿಟ್ಟು ನಾನು ಘಟೋದ್ ಗಜ ಆಗೋದಲ್ಲಿ ಇರಲಿ ಅಂದೆ. ಅದೇ ಆಗ್ತಿರ್ಬೇಕಿತ್ತು ಒಂದು ಬನ್ನ. ಎಲ್ಲ ಘಟೋದ್ ಇವನು ಯಾರು ಕಡ್ಕೊಳ ರಮೇಶ ಅಂತ ಒಬ್ಬ ಇದ್ದ, ಅವ್ನು ನಾಪ್ಕ ಬತ್ತಾನೆ ಬಂದು ನೆನೆಸ್ಕೊಂಡ್ರೆ ನೋಡಿದ್ರೆ. ಎಲ್ಲೂ ಇಲ್ಲ, ಅಂಗಡಿಗಳು ಎಲ್ಲ ಮುಚ್ಚಿಬಿಟ್ಟವೆ. ಅಯ್ಯೋ ಒಬ್ಬ ಸಾಡಿ ಮಾಡಿ ಕೂತವನೆ. ನನಗೆ ಕೇಳಿಸ್ಕೊಬಿಡಿ ಸುಮ್ಮನೆ. ನೋಡೋಣ, ಹೋಗ್ತೀನಿ ಏನು ಹೇಳ್ತಾರೆ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ನಮ್ಮ ಮಗಳು ಮಂಜು ಅಂತವಳ, ಅವಳು ಬಂದ್ಬಿಡು ಸುಮ್ಮನೆ ಅದು ಇದು ಯಾರು ನಮ್ಗೆ ಹೋಗೋಬೇಡ, ಯಾರು ತಿಳ್ಕೊಂಡು ತಿಳ್ಕೊಂಡು ಹಂಗೆ ಹಿಂಗೆ ಅನ್ನೋದು, ನೀನು ಸಹಾಯಗಂಟ ನಾನು ನೋಡ್ಕೊಡ್ತೀನಿ, ನನ್ನ ಹತ್ರನೇ ಬಂದಿರು ಅಂತವಳೆ ಚಿಕ್ಕ ಮಗಳು. ಹಾಂ ಅದೇ ಅವಳದೇ ಮನೆ, ಅದಕ್ಕೆ ಅವಳೇ ನೋಡ್ಕೊತೀನಿ ಅಂತ ಎಲ್ಲ ಹೇಳ್ತಾಳೆ. ಹಾಗೆ ನಿಂತ ಪರವಾಗಿಲ್ಲ ನೋಡ್ತಾ ಇದ್ದಾರೆ. ಮುಂದಕ್ಕೂ ನೀನು ತಲೆ ಕೆಸ್ಕೊಬೇಡಮ್ಮ, ಬಂದ್ಬಿಡು, ನೀನು ಹೊತ್ತು ಅನ್ನ ಕಡೆ ದೊಡ್ಡದಲ್ಲ ನೋಡ್ಕೊಂತಿದ್ದ. ಒಂದು ದಿವಸದಲ್ಲಿ ಕಡಿಮೆ ಅಂದರೂ 4-5 ಸರಿ ಕಂಪ್ಲೀಟ್ ವರ್ಷನ್ ಮಾತಾಡ್ತಾರೆ. ಸಣ್ಣ ವರ್ಷನ್ ಅಲ್ಲ, ಕಂಪ್ಲೀಟ್ ವರ್ಷನು. ಅಯ್ಯೋ ಎಷ್ಟೊಂದು ಸರಿ ಅಪ್ಲೋಡ್ ಮಾಡಿದ್ದೀನಿ. ಈಗಲೂ ಅಷ್ಟೇ, ಬೆಳಗ್ಗೆಯಿಂದ ಈಗ ಆಲ್ರೆಡಿ ಒಂದು 4-5 ಸರಿ ಆಗಲ್ಲ ಗುರು. ಇನ್ನು ಸಾಯಂಕಾಲ ಗಂಟೆ ನೀವು ಅದೇ ಸರಿ ಕೇಳಬೇಕು. ಈಗ ನನ್ನ ಜೊತೆಗೆ ಹೇಳಿ ಸಾಲು ಅಂದ್ಬಿಟ್ಟು ಯಾವನಿಗೋ ಫೋನ್ ಬೇರೆ ಮಾಡ್ಬಿಟ್ಟು, ಯಾರೋ ಜಗನ್ನಾಥ ಅಂತ ಆರ್ಗನೈಸ್ಡ್ ಇದು, ಆ ಕಡೆಯಿಂದ ಇನ್ಕಮಿಂಗ್ ಕಾಲ್ ಆ್ಯಕ್ಚುಲಿ. ಸೊ ಆರ್ಗನೈಸ್ಡ್ ಇದು ಇನ್ಕಮಿಂಗ್ ಕಾಲ್ ಮಾಡಿರೋನು ಅವನ ಜೊತೆ ಕೂತ್ಕೊಂಡು ಕತೆ ಹೊಡ್ಕೊಂಡು ಹೊರಗೋಣ ಅಂದ್ಕೊಂಡಿದ್ದೇನೆ. ಮಾಡೋರು ಯಾರೂ ಇಲ್ಲ ಸರ್, ನನಗೆ
ಮಕ್ಕಳೆಲ್ಲ ತಂದಾಕ್ತಾರೆ ಪಾಪ, ಆದರೆ ಮಾಡೋರು ಯಾರೂ ಇಲ್ಲ. ಹಂಗೆ ಹಿಂಗೆ ಅಂದ್ಕೊಂಡು ಕತೆ ಹೊಡ್ಕೊಂಡು ಕೂತವ್ರೆ. ಹೋಗ್ಬಿಡ್ತೀನಿ ನಾನೇನಿಲ್ಲ, ಮನೆ ಬಿಟ್ಬಿಟ್ಟು ನಮ್ಮ ಮಗನ ಮನೆಗೆ ಹೋಗಿ ಕುತ್ಕೊಬಿಡ್ತೀನಿ ಅಷ್ಟೇ. ಹಂಗೆ ಹಿಂಗೆ ಅಂದ್ಕೊಂಡು ಕತೆ ಹೊಡಿತಾ ಇರೋದು. ಇವರೇನು ಕತೆ ಇದು ಅಂದರೆ, ನನ್ನ ಕೈಯಲ್ಲಿ ಮನೆ ಕೆಲಸ ಮಾಡಿಸೋದು, ಆಳು ಮೂಳಿ ಕೆಲಸ ಕಾರ್ಯಗಳೆಲ್ಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆಯಲ್ಲ. ಸೊ ಅಡುಗೆ ಕೆಲಸ ಮಾಡೋದು, ಪಾತ್ರೆ ಬೆಳಗಿಸೋದು, ಅದು ಇದೆಲ್ಲ ಮಾಡ್ಸೋದು ಅಂತ ಅವ್ರ ಲೆಕ್ಕಾಚಾರ. ಇನ್ಫ್ಯಾಕ್ಟ್ ಈ ಕೆಲಸ ಎಲ್ಲ ಮಾಡೋದು ನನಗೇನು ದೊಡ್ಡ ವಿಷಯ ಅಲ್ಲ. ಫಸ್ಟ್ ಆಫ್ ಆಲ್ ಹೊಸ್ದು ಏನೂ ಅಲ್ಲ. ನಾನು ಒಬ್ಬನೇ ಇದ್ದವನಲ್ವಾ, ನಾನು ಅಡುಗೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಮುಂಚೆ ಎಲ್ಲ ನಾನೇ ಮಾಡಿದ್ದೀನಿ, ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅಪ್ಲೋಡಿಂಗ್ ಮಾಡಿದ್ದೀನಿ, ನೋಡಿ ಬೇಕಿದ್ರೆ. ಒಬ್ಬನೇ ಇದ್ದವನಲ್ವ, ನಾನು ಅಡುಗೆ ಮಾಡ್ಕೊ ಊಟ ಮಾಡ್ತಾಯಿದ್ದೆ. ಸೊ ಇಲ್ಲಿ ಸಮಸ್ಯೆ ಏನಂದರೆ ಇವ್ರ ಜೊತೆ ಹೇಗೋಕ್ಕಾಗಲ್ಲ. ಅಂದರೆ ಟೀ ಕಾಫಿ ಕುಡಿಯೋಕ್ಕೂ ಹಾಲು ತಂದರೆ ಕಾಲು ಲೀಟ್ರ್ ಹಾಲು ತರಿಸ್ತಾರೆ, 3 ಸರಿ ಅಂಗಡಿಗೆ ಕಳಿಸ್ತಾರೆ. ಕಾಫಿ ಹಾಲು ತರಕ್ಕೆ ಒಂದು ಹೋದರೆ, ಕಾಫಿ ಪುಡಿ ತರಕ್ಕೆ ಒಂದು ಹೋಗಬೇಕು, ಶುಗರ್ ತರಕ್ಕೆ ಒಂದು ಹೋಗಬೇಕು. ಆಮೇಲೆ ಕಾಫಿ ನಮಗೆ ಅಡುಗೆ ಮಾಡೋಕ್ಕೆ ಬಿಡು, ಅಡುಗೆ ಮಾಡ್ತೀನಿ, ಕಾಫಿ ನಾನು ಮಾಡಿದ್ರೆ ಹಾಲು ಕಾಯಿಸೋದು ಅವ್ರು ಹಾಕಬೇಕು. ಯಾಕೆಂದರೆ ಹಾಲಿಗೆ ನೀರು ಹಾಕಬೇಕಲ್ಲ, ಅದಕ್ಕೋಸ್ಕರ ಹಾಲು ಕಾಯಿಸ್ಬಿಟ್ಟು ಆಮೇಲೆ ಕಾಫಿ ಮಾಡ್ಕೊ ನೀನು ಅಂತಾರೆ, ಆ ಥರ. ಆಮೇಲೆ ಕಸ ಗುಡಿಸಿದ್ರೆ ಕ್ಲೀನ್ ಮಾಡಿದ್ರೆ, ಕಸ ಗುಡಿಸಿರ್ತೀನಿ ನಾನು, ಬರಲಿ ಕೊಡಿ ಇಲ್ಲಿ ಬಂದ್ಬಿಟ್ಟು ಬರಲಿಸ್ಕೊಂಡು ಅಲ್ಲೆಲ್ಲ ಸಂದಿ ಪಂದಿಗೆಲ್ಲ ಬರಲಿ ಎಟ್ಟಿ ಅಲ್ಲಿ ಇಲ್ದಿರೋ ಧೂಳೆಲ್ಲ ತೆಗಿತಾರೆ. ನಾನು ಫಸ್ಟ್ ಆಫ್ ಆಲ್ ಕ್ಲೀನ್ ಮಾಡಿದ್ರೆ ಎಷ್ಟು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ತೀನಿ ಅಂದರೆ, ಹುಡುಕಿದ್ರೂ ಸಿಗಬಾರ್ದು ಧೂಳು, ಆ ಮಟ್ಟಕ್ಕೆ ಕಸ ಗುಡಿಸ್ತೀನಿ ನಾನು. ಯಾವ ಕೆಲಸ ಆದರೂ ಅಚ್ಚುಕಟ್ಟಾಗಿ ಮಾಡೋದು ನಾನು. ಈ ಬಡಿ ಮಕ್ಕಳು ಇವರು ನಮ್ಮ ಅಜ್ಜಿ ಅದನ್ನೂ ಕಸ ಇಲ್ಲದೇ ಇದ್ರೂ ಆ ಬರಲಿ ತೊಗೊಂಡು ಯಾವುದೋ ಸಂದಿ ಪಂದಿಗೆಲ್ಲ ಎಟ್ಟಿ ಕಸ ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ, ಆ ಥರ ಇಲ್ದಿರೋದು. ಆಮೇಲೆ ಅಡುಗೆ ಮಾಡೋದು ಅಷ್ಟೇ. ಈಗ ಒಂದು ಸರಿ ಕಾಫಿ ಮಾಡಿಬಿಟ್ರೆ ಎದ್ದು ಕೂಡಲೇ ಕಾಫಿ ಮಾಡಿರ್ತಾರೆ. ಸೊ ಇದು ಗುಡು ಅಂತ ಒಳಗೆ ಪಾತ್ರೆ ಬೆಳಿಗ್ಗೆ ಕೂತ್ಕೋತಾರೆ. ಸೊ ಊಟ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಕಾಫಿ ಕುಡಿತೀವಲ್ಲ, ಆವಾಗ ಒಟ್ಟಿಗೆ ಪಾತ್ರೆ ತೊಳೆಯೋದಾನಲ್ಲ. ಒಂದೊಂದು ಸರಿ ಕಾಫಿ ಕಾಯಿಸಿದ ತಕ್ಷಣ ಬರೀ 2 hours ಮಧ್ಯೆ ಡಿಫ್ರೆನ್ಸ್ ಇರುತ್ತೆ. ಅಷ್ಟಕ್ಕೊಂದು ಸರಿ ಪಾತ್ರೆ ಬೆಳಿಗ್ಗೆ ಕೂತ್ಕೊಳ್ಳೋದು. ಆಮೇಲೆ ಅಡುಗೆ ಮಾಡೋದು ಒಂದು ಸರಿ, ಸಾಂಬಾರು ಮಾಡೋದೇ ಒಂದು ಬಸಿಯಲ್ಲಿ, ಅದನ್ನು ಇನ್ನೊಂದು ಬಸಿ ಬಗ್ಗಿಸ್ಬಿಟ್ಟು ಸಾಂಬಾರು ಮಾಡಿರೋ ಬಸಿನ ತಗೊಬಂದು ಬೆಳಗ್ಗೆ ಹಾಕೋದು, ಹಿಂಗೆ ಮಾಡೋದು. ಸೊ ಬೇಕಂತ ಮಾಡೋದು. ಆಮೇಲೆ ಇರೋರು 3 ಜನ. ಈ 3 ಜನಕ್ಕೆ ಕಾಫಿ ಮಾಡಿದ್ರೆ ಕಡಿಮೆ ಅಂದರೂ 5 ರಿಂದ 6 ಗ್ಲಾಸ್ ಬಳಸಿರ್ತಾರೆ. ಇಲ್ಲಿಂದ ಅಲ್ಲಿ ಬುಕ್ಸು, ಅಲ್ಲಿಂದ ಇಲ್ಲಿ ಬುಕ್ಸು, ಆಮೇಲೆ ಲೋಟಗಳ ಚೊಂಬಿಗೆ ಹಾಲು, ಈ ಚೊಂಬಿಂದ ಆ ಚೊಂಬಿಗೆ ಹಾಲು ಬುಕ್ಸು, ಹಂಗೆ ಹಿಂಗೆ ಅಂದ್ಕೊಂಡು ಅಯ್ಯೋ ತರೋದು. 1/4 ಲೀಟ್ರ್ ಹಾಲು, 3 ಜನಕ್ಕೆ 2 ಹೊತ್ತು ಕಾಫಿ ಕಾಯಿಸ್ತಾರೆ ಅದರಲ್ಲಿ. ಸೊ ಅದನ್ನು ಮಾಡೋದಕ್ಕೆ 1 ಹೊತ್ತಿಗೆ ಕಡಿಮೆ ಅಂದರೂ 3 ಜನಕ್ಕೆ 5 ಲೋಟ ಮಾಡ್ತಾರೆ. ಸುಮ್ಮನೆ ಬೆಳಿಗ್ಗೆ ಯಾವ ಮಾಡ್ತಾರೆ ಅಂದರೆ, 1 ಗಂಟೆಯಲ್ಲಿ 2 ದಿವಸ ಜೀವನ ಮಾಡ್ತಿದ್ದವರು, ನಾನು ಬಂದಮೇಲೆ ಪಕ್ಕ ಒಂದು ಡ್ರಮ್ ತೆಗೆದಿಟ್ಟಿದ್ದೀನಿ, ಅದೆಲ್ಲನೂ ಸೇರಿಸಿ ಒಂದೇ ದಿವಸದಲ್ಲಿ ತಿರ್ಗಿಸ್ಬಿಟ್ಟವ್ರು ಅವರು. ತೋರಿಸ್ತೀನಿ ಆ ಡ್ರಮ್ ನೀರು ಇದೆಲ್ಲನೂ ಬೆಳಗ್ಗೆ ಸಾಯಂಕಾಲ ಗಂಟೆ ತಿರ್ಗಿಸ್ಬಿಟ್ಟಿರೋದು. ಎಲ್ಲನೂ ಹೊರಗೆ ತೀರಿಸ್ಬಿಡೋದು ಒಂದೇ ದಿವಸದಲ್ಲಿ 24 hours ತೀರಿಸಿರೋದು. ಅದಷ್ಟು ತೀರಿಸಿರೋದು ಹೆಂಗೆ ಅಂದರೆ ಬರೀ ಪಾತ್ರೆ ಬೆಳಗೋದು ತೀರಿಸಿರೋದು. ಆಮೇಲೆ ಈ ಟಾಯ್ಲೆಟ್ ಎಲ್ಲ ಮತ್ತೆ ಕಟ್ಕೊಂಡಿದೆ, ಇದು ಬಾತ್ರೂಮ್ ನೀರು ಹೋಗ್ತಾಯಿಲ್ಲ. ಮತ್ತು ಹೇಗೆ ಸಾಲದ ಕಥೈತೆ. ಇವತ್ತು ಬೆಳಿಗ್ಗೆ ಏನು ಮಾಡಿದ್ದಾರೆ ಅಂದರೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಮಾಡಿದ್ರು ಅಂದರೆ, ಸಾಯಂಕಾಲ ಅನ್ನ ಉಳ್ಕೊಂಡಿತ್ತು, ಒಂದು 4-5 ತೂತು ಆಗೋಷ್ಟು ಅನ್ನ ಉಳ್ಕೊಂಡಿತ್ತು ಅಷ್ಟೇ. ಅದೇ ಒಂದೇ ಸಂತೃಪ್ತಿಯವ್ರು ಊಟ ಕೊಟ್ಟರು ಅಂತ ತೋರಿಸಿದ್ನಲ್ಲ ನಾನು, ಅಷ್ಟೇ. ಅದಕ್ಕಿಂತಲೂ ಕಡಿಮೆ ಅಂದ್ಕೊಳ್ಳಪ್ಪ. ಬೋಸಿಲು ಸ್ವಲ್ಪ ಉಳ್ಕೊಂಡಿತ್ತಲ್ಲ ಅಷ್ಟೇ, ಅದನ್ನು ತೆಗೆದುಬಿಟ್ಟು ತಟ್ಟೆಗೆ ಹಾಕೊಂಡು ತಿನ್ಬಿಟ್ರು, ಸುಮ್ಮನೆ ಕೂತ್ಕೊಬಿಟ್ರು. ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ನಾನೇನು ಮಾಡಿದೆ, ನನ್ನ ಜೇಬಲ್ಲಿ 20 ರೂಪಾಯಿ ಇತ್ತು ಅಷ್ಟೇ. ಸೊ ಹೋಗಿ 1/4 ಲೀಟ್ರ್ ಹಾಲು ತಂದುಬಿಟ್ಟು ಒಂದು ಬೂಸ್ಟ್ ಪ್ಯಾಕೆಟ್ ತಂದುಬಿಟ್ಟು ಕಾಯಿಸ್ಕೊಂಡ್ಬಿಡಿದೆ. ಏನು ತಿಂದೆ ನೀನು ನಾಷ್ಟ ಅಂತ ಶುರು ಮಾಡಿದ್ರೆ. ಆಮೇಲೆ ಎಲ್ಲಿ ತಿಂದೆ, ನನ್ನ ಹತ್ರ ಜೇಬಲ್ಲಿ ದುಡ್ಡಿಲ್ಲ, 20 ರೂಪಾಯಿ ಇತ್ತು, ಅದರಲ್ಲಿ ಹಾಲು ತಂದು ಕುಡಿತಾ ಇದ್ದೀನಿ, ಕುಡಿದೆ. ಸೊ ಈಗ ಆಲ್ರೆಡಿ ಬೆಳಿಗ್ಗೆಯಿಂದ ನಾನು ಬೂಸ್ಟ್ ಮಾಡೋಕ್ಕಿಂತ ಮುಂಚೆ 2 ಸರಿ ಕಾಫಿ ಕುಡ್ದಿದ್ದಾರೆ. ನಾನು ಬೆಳಿಗ್ಗೆ ಕಾಫಿನೇ ಕುಡ್ದಿಲ್ಲ ಅಲ್ವಾ ಅಂದ್ಕೊಂಡು ಕ್ಯಾತದಾಗಿತ್ತು. ಅಂದರೆ ನನಗೂ ಕೊಡಲಿ ಅಂತ ನಾನು ಇದ್ದಿದ್ದಂಗೆ ಹೇಳೇಬಿಟ್ಟೆ, ನಾನು ಊಟ ಮಾಡಿಲ್ಲ, ನನಗೆ ಬೇಕಿಷ್ಟು, ಅದಕ್ಕೆ ಕುಡಿತಾ ಇರೋದು. ನೀ ಆಲ್ರೆಡಿ ಬೆಳಗ್ಗೆಯಿಂದ 2 ಸರಿ ಕುಡ್ದಿದ್ಯಾ, ಇದು 3ನೇ ಸರಿ ಮಡಗಿರೋದು ನಾನು ಬಿಟ್ಟು ನಾನು ಪಡನ ಕುಡಿದೆ. ಸೊ ಆ ಥರ. ಆಮೇಲೆ ಪ್ರತಿಯೊಂದಕ್ಕೂ ಸಾಲ ಮಾಡೋದು. 1/4 ಲೀಟ್ರ್ ಹಾಲು ತರೋಕ್ಕೂ ಈ ಕಡೆ ಹೋಗೋದು, ಅಲ್ಲಿ ಯಾರ್ದೋ ಮನೆಗೆ ಹೋಗ್ಬಿಟ್ಟು ಸಾಲ ಇಸ್ಕೊಬತ್ತೀನಿ ಅಂದ್ಬಿಟ್ಟು ಸಾಲ ಇಸ್ಕೊಬರೋದು, ಆ ಥರ ಮಾಡೋದು. ಇವ್ರುಗಳ ಆಟಗಳನ್ನು ನೋಡಿ ಸಾಕಾಗ್ಬಿಡೋದು. ಅವರು ಬಡ್ಡಿ ಮುಂದೆ ಕೈಲಿ ಆಯ್ತದೆ. ಈ ಲೈಫ್ಗಿಂತ ಅಲ್ಲಿ ಹೋಮ್ಲೆಸ್ ಲೈಫ್ ಐತಲ್ಲ ಅದೇ ಬೆಟ್ರು. ನಮ್ಮ ಮೈಸೂರಿಗೆ ಅಂದರೆ ಹೋಗ್ತೀನಿ ಅಂದರೆ, ಯಾರ ಮನೆಗೆ ಹೋಯ್ದು ಮನೆ ಮಾಡಿದೆಯಾ, ಕೆಲಸ ಮಾಡ್ತಾಯಿದ್ದೆ, ಏನು ಕೆಲ್ಸಕ್ಕೆ ಹೋಗ್ತಾ ಇರೋದು ನೀವೀಗ, ಹಂಗೆ ಏನು ಗೊತ್ತೇ ಇಲ್ಲ, ನಾನೆಲ್ಲ ಮರ್ತೋದು. ನನಗೆ ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡಿದ್ದೆ ಸಿಕ್ಕಾಪಟ್ಟೆ ಸರಿ, ಸುಮಾರು ಒಂದು 100 ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಯ್ತು.
ಆದರೂ ಸ್ಟಿಲ್ ಇದೆ. ಅವರೆಲ್ಲ ಪ್ರಶ್ನೆ ಮಾಡ್ತಿರೋದು. ಒಂದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಪಾಪ ಅವ್ರಿಗೇನು ಗೊತ್ತೇ ಇಲ್ಲ ಅನ್ನೋ ಥರ, ಎಲ್ಲ ಮರ್ತೋಗಿದ್ದೀನಿ ಅನ್ನೋ ಥರ ಪ್ರತಿ ಸರಿ ಕ್ವಶ್ಚನ್ ಮಾಡೋದು. ಎಲ್ಲಿ ಉಳ್ಕೊಂಡೆ ನೀನು, ಮನೆಯಲ್ಲಿ ಮಾಡಿದ್ಯಾ, ಏನು ಕೆಲಸ ಮಾಡ್ತಿದ್ಯಾ, ಎಲ್ಲ ಪ್ರತಿಯೊಂದನ್ನು ಮತ್ತೆ ಎನ್ಕ್ವೈರಿ ಮಾಡೋದು. ಒಂದೇ ಒಂದು ಲೈನು ಪೇಪರ್ ವರ್ಕ್ ಮಾಡೋಕ್ಕೆ ಬಿಡಲ್ಲ ಅವರು. ಹೆವಿ ಮಾತಾಡ್ತಾರೆ, ಹೆವಿ ಮಾತಾಡೋದು. ಸುಮ್ಮನೆ ಭಜನೆ ಆಳು ಮೂರು ಪ್ರಶ್ನೆಗಳು ಕೇಳೋದು, ಅಥವಾ ಅವ್ರಿಗೆ ಬೈಕೊಂಡು ಕೂತಿರೋದು. ನಮ್ಮ ತಂದೆ ಮನೇಲಿಲ್ಲ, ಸೊ ನಮ್ಮ ತಂದೆಗೆ ಬೈಯೋ ಥರ ನನಗೆ ಬೈಯೋದು. ಬಂದು ಇಲ್ಲಿ ಕೂತ್ಕೊಳ್ತಾನೆ. ಅವಳೆ ಮಿಂಡ್ಗಾರರ ಮನೆಗೆ ಬಂದನಾಗೆ ಬರ್ತಾನೆ, ಹೋಯ್ತಾನೆ. ಏನು ಒಂದು ಸಣ್ಣ ಪುಟ್ಟ ಕೆಲಸ ಮಾಡವ ಅನ್ನೋದಿಲ್ಲ. ಹಂಗೆ ಹೇಳ್ಕೊಂಡು ನಮ್ಮ ತಂದೆಗೆ ಬೈಯೋದು. ನಮ್ಮ ತಂದೆ ಇಲ್ಲ ಆ್ಯಕ್ಚುಲಿ ಮನೇಲಿ, ಅಲ್ಲೆಲ್ಲ ಬೀದಿ ಸುತ್ತೋಗೋರ. ಸೊ ಇವರು ನನ್ನ ತಂದೆಗೆ ಬೈಯೋದು. ನಾನು ಸುಮ್ಮನೆ ಕೆಲಸ ಕೂತ್ಕೊಳ್ಳೋ ಮಗನೇ ಇಲ್ಲ. ನಾನು ಹೇಳೋಗ್ಬಿಟ್ಟೆ ಡೈರೆಕ್ಟಾಗಿ, ಅವರು ಎಲ್ಲ ಬೀದಿ ಸುತ್ತೋಗೋರೆ, ನೀನು ಯಾಕೆ ಬೈದು ಬಾಯಿ ಸುಮ್ಮ ಕೂತ್ಕೋ ಅಂದರೆ, ಇನ್ನೇನಪ್ಪ ಮಾಡಿ, ವಯಸ್ಸಾಗೈತೆ, ನಾವು ನಮ್ಮ ಸಂಕಟ ಹಂಗೆ ಅನ್ಕೊಂಡು ಶುರು ಮಾಡ್ಕೊಂಡ್ರು. ಸೊ ಆ ಥರ ಅಂಥ ಜನಗಳು ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅಂದರೆ, ಮೊಬೈಲ್ ಚಾರ್ಜ್ ಮಾಡಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರ್ತದಂತೆ. ಈ ಚಾರ್ಜ್ ಮಾಡ್ತಾನೆ ಇರ್ತಿಲ್ಲ ನೀನು, ಯಾವಾಗಲೂ ಕರೆಂಟ್ ಬಿಲ್ ಜಾಸ್ತಿ ಬರಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅಂಥ ಜನ ಇವರು. ಸೊ ಅದೇ ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಕವರ್ ಮಾಡಿದೆ ಅದನ್ನು. ಆಮೇಲೆ ಊಟ ತಟ್ಟೆಗೆ ಅನ್ನ ಹಾಕ್ತಾರಲ್ಲ, ಅಂಗನವಾಡಿ ಮಕ್ಳಿಗೆ ತಟ್ಟೆಗೆ ಊಟ ಹಾಕ್ತಾರಲ್ಲ ಗುರು, ಆ ರೇಂಜಲ್ಲಿ ಊಟ ಹಾಕ್ತಾರೆ. ಅದನ್ನು ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ. ಈ ಆ್ಯಕ್ಚುಲಿ ಒಂದು 100 ವೀಡಿಯೋಸ್ ಡಿಲೀಟ್ ಆಯಿತು ಅನ್ನಲ್ಲ, ಅದರಲ್ಲಿ ಸಿಕ್ಕಾಬಿಟ್ಟಿದ್ದು. ಪುಳಿಯೋಗರೆ ನಾನೇ ಮಾತಾಡ್ಬಿಟ್ಟು ಅಂದರೆ ಡೈರೆಕ್ಟಾಗಿ ಅವರು ಊಟ ಹಾಕುವಾಗ ಅಡುಗೆ ಮಾಡಾಕೋದು, ಅಥವಾ ನಾನೇ ರೇಗ್ತಾ ಇರೋದು. ಅಂದರೆ ಏನೋ ಅಂಗನವಾಡಿ ಮಗು ಅಂದ್ಕೊಂಡಿದ್ದೆ, ಒಂದು ಸ್ವಲ್ಪ ಜಾಸ್ತಿ ಹಾಕೋ, ಸರಿಯಾಗಿ ಹಾಕೋ ಊಟ ಅಂತ ನಾನೇ ಬೈದಿರೋದು. ಆ ಥರದ್ದೆಲ್ಲ ಇದೆ. ಡಿಲೀಟ್ ಆಗೋಯ್ತು ಬಡ್ಡಿ ಮಗದು. ಅದೇ ಮತ್ತೆ ವಿಷುವಲ್ಸ್ ಕವರ್ ಮಾಡ್ತೀನಿ, ಬಿಡೋಲ್ಲ. ಸೊ ಇವಾಗಲೂ ಮಧ್ಯಾಹ್ನ ಮಾಡಬೇಕಿತ್ತು, ನಾನು ಯಾವುದೋ ಮೂಡಲ್ಲಿದ್ದೆ. ನಮ್ಮ ಡ್ಯಾಡಿ ಮೊಬೈಲ್ ರೀಚಾರ್ಜ್ ಮಾಡ್ಸೋಕ್ಕೆ ಅಂದ್ಬಿಟ್ಟು 200 ರೂಪೀಸ್ ಕೊಟ್ಟು ಕಳಿಸ್ದೆ, BSNL ರೀಚಾರ್ಜ್ ಮಾಡಿಸ್ಕೊಂಬಿಟ್ಟು. ಅವರು ಎಂಥ ಆಟ ಆಡ್ತಾವ್ರೆ ಅಂದರೆ, BSNL ಆಫೀಸ್ ಹತ್ರ ಹೋಗೋರೆ ರೀಚಾರ್ಜ್ ಮಾಡ್ಸೋಕ್ಕೆ. BSNL ಆಫೀಸರ್ ಅರ್ಧ ಗಂಟೆ ಬಿಟ್ಕೊ ಬನ್ನಿ ಅಂದರು. ಆಮೇಲೆ ಹೋಯ್ತೀನಿ ಅಂತ ಬಂದು ಪೂರ ಇನ್ನೊಂದು ಗಂಟೆ ಬಿಟ್ಕೊಂಡು ಟ್ರೈ ಮಾಡಿದ್ರೆ ಫೋನ್ ರಿಸೀವ್ ಮಾಡಿಲ್ಲ. ಈಗ ಮಧ್ಯಾಹ್ನದ ಮೇಲೆ ಫೋನ್ ಮಾಡಿದ್ರೆ, ಇವಾಗ ಹೋಗಿದೆ ಕಣೋ, BSNL ಆಫೀಸ್ ಬಾಗ್ಲಾಕ್ಬಿಟ್ಟವ್ರೆ, ಬಾಗ್ಲಾಕ್ಬಿಟ್ಟರೆ ಹೊಂಟೋಗೋರೆ ಅಂತ ಶುರು ಮಾಡಿದ್ರು. ಆಮೇಲೆ ನನ್ನ ಅಜ್ಜಿಗೆ ಫೋನ್ ಮಾಡಿಬಿಟ್ಟು, ನಾನು ಹುಷಾರಿಲ್ಲ ಕಣಕ್ಕ, ನಾವು ಊಟನೇ ಮಾಡಿಲ್ಲ ಬೆಳಗ್ಗೆಯಿಂದ, ಹಂಗೆ ಶುರು ಮಾಡಿದ್ರು. ನಾನು ದುಡ್ಡು ಖರ್ಚು ಮಾಡ್ಕೊಬಿಡ್ತಾರೆ ಇವರು ಅಂದ್ಬಿಟ್ಟು ಫೋನ್ ಮಾಡಿ, ನೀ ಏನಾರು ಮಾಡ್ಕೊಂಡು ಸಹ ಅದು ಕೊಟ್ಕೊಂಡು ನನಗೇನೋ ಫಸ್ಟ್ ಕರೆನ್ಸಿ ಹಾಕ್ಸು ಅಂತಾರೆ. ಫಸ್ಟ್ ಆಫ್ ಆಲ್ ಡ್ಯಾಡಿ ಹತ್ರ ದುಡ್ಡು ಇದೆ, ಆರೋಗ್ಯವಾಗಿದ್ದಾರೆ, ಸುಮ್ಮನೆ ಪ್ರೆಷರ್ ಫೀಲ್ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡ್ಕೊಬಿಡ್ತೀನಿ ಅಂತ ಎದುರುಕೊಳ್ಳಿ ಅವನು. ಅಥವಾ ನವೀನ ಹೂವು ಅಂದರೆ ಅವ್ನು ದುಡ್ಡನ್ನ ಖರ್ಚು ಮಾಡ್ಕೊಬಿಡೋದ, ಮೊಬೈಲ್ ಇಂಟರ್ನೆಟ್ ಹಾಕ್ಸ್ಕೊಳ್ಳಿ ಇಲ್ಲದೇ ಕೆಲಸ ಮಾಡೋಕ್ಕಾಗಲ್ಲ. ಸೊ ರೀಚಾರ್ಜ್ ಮಾಡೋದನ್ನ ತಪ್ಪಿಸೋಕ್ಕೋಸ್ಕರ ಅಂತ ಎಲ್ಲ ಆಟ ಆಡ್ತಾರೆ ಬಡ್ಡಿ ಮಕ್ಕಳು. ಬಡ್ಡಿ ಶಿಶು ಇವುಗಳ ಆಟಗಳನ್ನ ನೋಡೋಕ್ಕಾಗಲ್ಲ. ಎಷ್ಟೊತ್ತಾಯಿತು ನೋಡಿ, ನಾನೇ ಈಗ 10 ನಿಮಿಷ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಎಷ್ಟೊತ್ತಿಂದ ಕುಯ್ತಾ ಇರೋದು. ಮುಂಚೆನೇ ಒಂದು 10 ನಿಮಿಷದಿಂದ ಕುಯ್ತಾಯಿದ್ರು, ಈಗ ಮತ್ತೆ ಕುಯ್ತಾ ಇರೋದು. ಫಸ್ಟ್ ನನ್ನ ಜೊತೆಗೆ ಒಂದು 4-5 ಸರಿ ಕುಯ್ದರು. ಈಗ ನಾನು ಊಟ ಮಾಡ್ತಿದ್ದೆನಲ್ಲ, ಆ ಸಮಯದಲ್ಲಿ ಯಾವುದೋ ಅವನ ಬೋಳಿ ಮಗ ಆ ಕಡೆ ಫೋನ್ ಮಾಡ್ಬಿಟ್ಟು ಮತ್ತೆ ಅವನ ಜೊತೆ ಬೊಗಳ್ತಾ ಇರೋದು. ಅದೇ ಕಥೆಗಳು. ನಮ್ಮ ಮಮ್ಮಿ ಬಂತು. ಬೇವರ್ಸಿ ಹೋಗು ರೂಮೊಳಗೆ ಅವಸ್ಕೊ ಕೂತ್ಕೋ ಈಗ, ಹಂಗೆ ಅಂತ ಬೈತಾ ಇರೋದು ಅಮ್ಮ. ಆ್ಯಕ್ಚುಲಿ ನಮ್ಮ ಮಮ್ಮಿ ಬಾಗ್ಲು ಹಾಕ್ಕೊಂಡು ಇದಕ್ಕೆ ಹೋದ. ನಾನು ಬಂದೆ, ಅವ್ರು ಬಾಗ್ಲು ಹಾಕೊಂಡು TV ಸೀರಿಯಲ್ ನೋಡೋಕೆ ಹೋದರು. ಫುಲ್ ಸದ್ದಂ ಬಿಡಿ ಎದ್ದು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಏನೋ ನಾಟಕಗಳು ನಡೀತು, ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಕೂಡ ಸುಮ್ಮನಿದ್ದೆ, ರೆಕಾರ್ಡ್ ಕೂಡ ಮಾಡಿಲ್ಲ, ಎದ್ದು ಹೋಗಲಿಲ್ಲ. ನನ್ನ ಪಡ ಇಲ್ಲೇ ಕೂತ್ಕೊಂಡು ಬ್ರೌಸಿಂಗ್ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ತನ್ನ ಮಗನಿಗೆ ಬೈಯೋ ಥರ ನನಗೆ ಬೈತಾ ಇರೋದು, ಜೊತೆಗೆ ಹೋಗು ಅಂತ ಅಡ್ವೈಸ್ ಕೊಡ್ತಾ ಇರೋದು. ಇಷ್ಟೊತ್ತೊಂದು ಸೈಲೆಂಟಾಗಿದ್ದರು, ಊಟೋಗ್ತಾನೆ ಇದ್ದು ಅಂತ. ಸೊ ನಾವು ಹೋಗಲಿಲ್ಲ, ಅದಕ್ಕೆ ಸೌಂಡ್ ಮಾಡಿ ಕಳ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಸೌಂಡ್ ಕೇಳಿಸ್ತಾ? ಅಂತ ಯಾರೋ ಕೂಗಿದ್ದವರಾಗೆ. ಈ ನಾಟಕಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಐಶ್ವರ್ಯ ರಾಜ್ಯಂದು ಫೋಟೋ ಅಪ್ಲೋಡ್ ಆಯಿತು. ಸೊ ನಾನು ಅದಕ್ಕಿಂತ ಮುಂಚೆ ಮನೆ ಬಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಆದರೆ ನಡಟ್ಟಿ ಮನೆ ಕಟ್ತೀನಲ್ಲ, ಅದು ನನ್ನ ವೈಫ್ ಹೆಸರು ರಿಜಿಸ್ಟ್ರೇಷನ್ ಮಾಡ್ತೀನಿ, ಮಮ್ಮಿ ಹೆಸರು ಮಾಡೋದಿಲ್ಲ. ನಾನು ಮಾಡೋ ಎಲ್ಲ ಬಿಸ್ನೆಸ್ಸು 7th ಜನರೇಷನ್ ಇರುತ್ತೆ ಅಂತ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಐಶ್ವರ್ಯ ರಾಜ್ಯಂದು ಫೋಟೋ ಅಪ್ಲೋಡ್ ಆಗಿತ್ತು. ಸೊ ನಾನು ವೈಫ್ ಪೊಸಿಷನ್ಗೆ ಯಾವುದೂ ಇಲ್ಲ, ಅವ್ರದ್ದು ಯಾವುದೂ ಹೇಳೋದಿಲ್ಲ.
ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ, ಅಲ್ಲಿವರೆಗೂ ಯಾವುದೇ ಕನ್ಫರ್ಮೇಷನ್ ಇರಲ್ಲ ಅಂತ ಕಳಿಸ್ತೆ. ಅದಕ್ಕೆ ಇದು ಇಲ್ಲಿ ಸಹ ಸ್ಟಾರ್ಟ್ ಆಗಿದ್ದು ಕಮಲಮ್ಮಂದು ಮತ್ತು ಆ ಹುಡುಗಂದು. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ಈಗ ಹಾಲು ತೊಗೊಂಡು ಹೋಗ್ತಾಯಿದ್ದೀನಿ, ಕತ್ಲೆ ಬೆಳಕು ಗೊತ್ತಾಗುತ್ತೆ. ಕಾಲು ಹಾಲು ಮತ್ತು ಪೌಡ್ರ್ ಬೂಸ್ಟ್ ತೊಗೊಂಡು ಹೋಗ್ತಾಯಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ, ಇದೆ ಇಷ್ಟೇ. ಕಾಲು ಹಾಲು ಮತ್ತು ಬೂಸ್ಟ್ ತೊಗೊಂಡು ಕುಡಿದ್ಬಿಟ್ಟು ಸುಮ್ಮನೆ ಅದು ದುಡ್ಡಲ್ಲಿ. ಇವಾಗ ಸಾಯಂಕಾಲ ಕೂಡ ಸೇಮ್ ಸ್ಟೋರಿ, ಬೂಸ್ಟ್ ಮತ್ತು ಕಾಲು ಹಾಲಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಸಾಯಂಕಾಲ ಕೂಡ ಮಧ್ಯಾಹ್ನ ಊಟ ಮಾಡಿದೆ. ಸೊ ಏನು ಸ್ಟೋರಿ ಅಂದರೆ, ನನಗೆ ಗೊತ್ತಿತ್ತು ಇದೇ ಥರ ಆಗ್ಬೋದು ಅಂತ. ಸಾಯಂಕಾಲನೇ ದುಡ್ಡಲ್ಲಿ ಅರ್ಧ ಲೀಟ್ರ್ ಹಾಲು ತಂದಿಟ್ಟಿದ್ದೆ. ಸೊ ಅದನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ. ನನಗೆ ಕೊಟ್ಟಿದ್ದು ದುಡ್ಡು, ಆ್ಯಕ್ಚುಲಿ ಅವರೇ ಕೊಟ್ಟಿದ್ದು ದುಡ್ಡು ಅದು. ಬಟ್ ಸ್ಟಿಲ್ ನನಗೆ ಕೊಟ್ಟಿದ್ದು, ನನ್ನ ಖರ್ಚು ಕೊಟ್ಟಿದ್ದು ಅದ್ರಲ್ಲಿ ತಂದಿಟ್ಟಿದ್ದೆ. ಸೊ ಆ ದುಡ್ಡಲ್ಲಿ ಅರ್ಧ ಲೀಟ್ರ್ ಹಾಲು ಕೊಟ್ಟು ಖಾಲಿ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಅಡುಗೆನೂ ಇಲ್ಲ. ಮಧ್ಯಾಹ್ನ ಸಾಂಬಾರು ಎಷ್ಟು ಮಾಡಿದರು ಅಂದರೆ, ಮಧ್ಯಾಹ್ನ ಸಾಂಬಾರು ಮಾಡಿರೋದು ಇರೋರಿಬ್ಬರು, ನಮ್ಮ ಅಜ್ಜಿ ನಾನಿಬ್ಬರು. ಸೊ ಇಬ್ಬರಲ್ಲಿ ಊಟ ಮಾಡಿದ್ದೀವಿ ಮಧ್ಯಾಹ್ನ. ಸಾಯಂಕಾಲಕ್ಕೆ ಆಗಲೇ ಸಾಂಬಾರು ಖಾಲಿ ಆಗೋಗಿದೆ. ಸೊ ಸಾಂಬಾರಿತ್ತು, ಸಾಕಷ್ಟು ಸಾಂಬಾರಿತ್ತು, ಬೇಕಂತ ಚೆಲ್ಬಿಟ್ಟಿದ್ದಾರೆ. ಸೊ ಸಾಂಬಾರು ಖಾಲಿ ಆಗೋಗಿದೆ. ಅನ್ನ ಅಂತೂ ಒಂದೇ ಒಂದು ಅಗಳು, ಅನ್ನ ಕೂಡ ಇಟ್ಟಿಲ್ಲ. ಸೊ ಅಡುಗೆ ಮಾಡಿಕೊಂಡು ಮೊಸರು ತೊಗೊಬಂದು ಊಟ ಮಾಡಬೇಕಿತ್ತು. ನಾನು ಅಷ್ಟೆಲ್ಲ ಸಾಹಸ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಲು ತೊಗೊಬಂದು ಅದೇ ದುಡ್ಡಿಗೆ ಊಟ ಮಾಡ್ತಾಯಿದ್ದೀನಿ. ಮಲಗ್ತಾಯಿದ್ದೀನಿ. ಬಂಧಿಸುತ್ತಲೇ ಮುರಿದು ಸಿಂಹ ಜಿಗಿದು ಗರ್ಜಿಸುವಲೇ